ಬೊಂಬೆ ಇಡುವಂಥದ್ದು ನೀವು ಹೇಳಿದಾಗೆ ಕರ್ನಾಟಕದಲ್ಲಿ ಒಂದು ವಿಶೇಷ. ಅದು ನಮ್ಮ ಮೈಸೂರು ಮಹಾರಾಜರ ಕಾಲದಿಂದ ಪ್ರಾರಂಭ ಆದಂಥದ್ದು. ಅವರು ಬೊಂಬೆಗಳನ್ನು ಕೂರ್ಸಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಮೈಸೂರಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಮನೆಯಲ್ಲೂ ಬೊಂಬೆಗಳು ಕೂರಿಸ್ತಾ ಇದ್ದರು. ಅದಾದ ನಂತರ ಅದು ನಿಧಾನವಾಗಿ ಕರ್ನಾಟಕದ ಎಲ್ಲ ಭಾಗಗಳಿಗೂ ಹೆಚ್ಚು ಕಡಿಮೆ ಹರಡ್ಕೋತಾ ಇದೆ. ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಬೊಂಬೆಗಳನ್ನ ಇಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವ್ರು ಮಾಡಿದಂಥ ಉದ್ದೇಶ ಇಷ್ಟೇ, ಮತ್ತು ನಾವು ಮಾಡ್ತಿರೋ ಉದ್ದೇಶನೂ ಅಷ್ಟೇ. ಬೊಂಬೆಗಳು ಅಂದರೆ ಕೇವಲ ಬೊಂಬೆಗಳಲ್ಲ, ಅದನ್ನು ಕೇವಲ ಪ್ರದರ್ಶನಕ್ಕೋಸ್ಕರ ಸುಮ್ಮನೆ ಒಂದು 7 ಮೆಟ್ಲಿಟ್ಟು ಅದರಲ್ಲಿ ಜೋಡಿಸುವಂಥದ್ದಲ್ಲ. ಅದರ ಮೂಲಕ ನಾವು ಸಮಾಜಕ್ಕೆ ಏನಾದರೂ ಒಂದು ವಿಶೇಷವಾದಂಥ ಒಂದು ಅರ್ಥವನ್ನು ಕೊಡೋ ದೃಷ್ಟಿಯಿಂದ, ಒಂದು ದೃಷ್ಟಿಯನ್ನು ಕೊಡೋ ದೃಷ್ಟಿಯಿಂದ ನಾವು ಈ ಬೊಂಬೆಗಳನ್ನು ಕೂರಿಸಿ, ನಮ್ಮ ತಂದೆಯವರ ಕಾಲದಿಂದನೂ ನಾವು ಯೋಚನೆ ಮಾಡ್ತಿರೋಂಥದ್ದು, ನಾವು ಕೂರಿಸಿರೋ ಬೊಂಬೆ ಈಗಿನ ಪರಿಸ್ಥಿತಿಗೆ ಹೇಗೆ ಹೊಂದ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡುವಂಥದ್ದೇ ನಮ್ಮ ಒಂದು ಕಲ್ಪನೆಯ ದೃಷ್ಟಿ. ಸೊ ನಾವು ಇಡೋಂಥ ಬೊಂಬೆಗಳೆಲ್ಲವೂ ಕೂಡ ನಾವು ಈಗಿನ ಪರಿಸ್ಥಿತಿಗೆ ಹೇಗೆ ವ್ಯತ್ಯಾಸ ಆಗ್ತಾಯಿದೆ, ಹೇಗೆ ಅದು ಹೊಂದ್ಕೊಳ್ತಾ ಇದೆ, 100 ವರ್ಷಗಳ ಚರಿತ್ರೆ ಆದರೂ ಕೂಡ ಹೆಂಗೆ ಹೊಂದ್ಕೋತಾ ಇದೆ ಅನ್ನೋದನ್ನು ಯೋಚನೆ ಮಾಡುವಂಥದ್ದೇ ನಮ್ಮ ಈ ಬೊಂಬೆಗಳನ್ನಿಡುವಂಥ ಒಂದು ವಿಶೇಷ.